ಸಿದ್ದರಾಮಯ್ಯ ಅವರು ದೇವರಾಜ್ ಅರಸು ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕಾರವಾರದಲ್ಲಿ ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹೇಳಿದ್ರು. ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ದೇವರಾಜ್ ಅರಸು ಅವರು ಭೂ ಒಡೆತನ, ಹಾಸ್ಟೆಲ್ಗಳ ನಿರ್ಮಾಣ ಮತ್ತು ಮಲ ಹೊರುವಂತಹ ಪದ್ಧತಿ ನಿಷೇಧದಂತಹ ಮಹತ್ವದ ಯೋಜನೆಗಳನ್ನ ತಂದು ದೇವರಾಜ್ ಅರಸು ಅವರು ಜನಮಾನಸದಲ್ಲಿದ್ದಾರೆ. ಆದರೆ ಇಂದು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸಿಗ್ತಾ ಇಲ್ಲ, ಪಿಜಿಗಳನ್ನ ಹುಡುಕ್ತಾ ಇದ್ದಾರೆ. ಭೂಮಿಯನ್ನ ಅರಸು ಅವರು ಹಂಚಿದ್ರು, ಆದರೆ ಇಂದು ಸರ್ಕಾರಿ ಭೂಮಿಯನ್ನ ತಮ್ಮದೇ ಅಂತ ಹೇಳುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಹೀಗಾಗಿ ಕೇವಲ ಸಿದ್ದರಾಮಯ್ಯ ಅಲ್ಲ, ಯಾರು ಕೂಡ ದೇವರಾಜ್ ಅರಸು ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹೇಳಿದ್ರು. ಅಲ್ಲ, ಏನೂ ಇಲ್ಲ. ಹೌದು, ಅಲ್ಲ, ಅವ್ರನ್ನ ಒಪ್ಕೊಳ್ತಾ ಇಲ್ಲ. ಅವ್ರ ದಾಖಲೆ ಮುರಿದಲ್ಲ ಅಂತ ಹೇಳಿ ಕೆಲವೇ ದಾಖಲೆಯಲ್ಲಿ ಇದೆ. ದೇವರಾಜ್ ಅರಸುಗಿಂತ ಹೆಚ್ಚು ಸಮಯಗಳ ಕಾಲ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಮುಂದುವರೆದಿದ್ದಾರೆ. ಅದ್ ನನ್ನ ದಾಖಲೆ ಅಂತ ಅವ್ರು ಹೇಳಿದ್ದಾರೆ. ಅದು ಯಾರಿಗೂ ದಾಖಲೆ ಅಲ್ಲ ಅಂತ ಹೇಳಿಕ್ ಆಗುದಿಲ್ಲ. ಹೌದು, ಆದ್ರೆ ದೇವರಾಜ್ ಅರಸು ಸಿದ್ದರಾಮಯ್ಯನ ಕೇಳಿದ್ರೆ ನಮ್ಮ ಹತ್ರ ಉತ್ತರ ಇಲ್ಲ. ದೇವರಾಜ್ ಅರಸರು ಬಡವರ ಕಲ್ಯಾಣ ಯೋಜನೆ ಮಾಡುವ ಸಂದರ್ಭದಲ್ಲಿ ಭೂ ಸುಧಾರಣೆ ಕ್ರಾಂತಿಕಾರಿಯಾಗಿ ಜಾರಿಗೆ ತಂದಿರುವಂತದ್ದು, ಮರ ಹೊರುವ ಪದ್ಧತಿಯನ್ನ ನಿಲ್ಲಿಸಿರುವಂತದ್ದು, ಹಾಸ್ಟೆಲ್ಗಳ ನಿರ್ಮಾಣ ಮಾಡಿ ಬಡವರ ಮಕ್ಕಳಿಗೆ ಅವಕಾಶ ಮಾಡಿ ಕೊಟ್ಟಿರುವುದು, ಇವೆಲ್ಲವೂ ದೇವರಾಜ್ ಅರಸರ ಹಾಕಿರುವಂತಹ ಯೋಜನೆಗಳು ಅನುಷ್ಠಾನಗಳು. ಇವತ್ತು ಬಡವರ ಮಕ್ಕಳಿಗೆ ಹಾಸ್ಟೆಲ್ ಇಲ್ಲ. 60,000 ಮಕ್ಕಳಿಗೆ ಹಾಸ್ಟೆಲ್ ಇಲ್ಲದೆ ಮಕ್ಕಳು ಒಂದ್ ರೀತಿಯಲ್ಲಿ ನಿಮ್ಮ ಪಿಜಿ ಹುಡುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಖ್ಯಮಂತ್ರಿಗಳ ಗಮನಕ್ಕೆ ನಾನೇ ಅದನ್ನ ತಂದಿದ್ದೇನೆ. ಭೂ ಸುಧಾರಣಾ ಕಾಯ್ದೆಯಲ್ಲಿ ದೇವರಾಜ್ ಅರಸರು ಭೂಮಿಯನ್ನು ಹಂತ ಇದ್ದಾರೆ. ಆದ್ರೆ ಯುವ ಸ್ಥಿತಿಯಲ್ಲಿ ಭೂಮಿ ತಮ್ಮದೇ ಅಂತ ಹೇಳುವಂತ ವಾತಾವರಣಗಳು ನಿರ್ಮಾಣ ಆಗಿದೆ. ಹಾಗಾಗಿ ದೇವರಾಜ್ ಅರಸರಿಗೆ ಯಾರಾದ್ರೂ ಹೊಲಿಸ್ಕೊಂಡ್ರೆ, ಸಿದ್ದರಾಮಯ್ಯ ಅಂತಲ್ಲ, ನಾವ್ಯಾರು ಯಾವುದೇ ರಾಜಕಾರಣಿ ದೇವರಾಜ್ ಅರಸರಿಗೆ ಸಮಗಟ್ಟುವಂತ ರಾಜಕಾರಣಿಯಾಗಿ ಪ್ರತ್ಯೇಕ ದಿನಗಳಲ್ಲಿ ನನ್ನ ಕಣ್ಣಿಗೆ ಗೋಚರಿಸ್ತಿಲ್ಲ. ಯಾರಾದ್ರೂ ನಾನೇ ದೇವರಾಜ್ ಅರಸು ಅಂದ್ರೆ ನನ್ನ ಆಕ್ಷೇಪ ಇಲ್ಲ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.